ಭಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವ ಆತ್ಮನೀಶ್ವರೇ. ಅಸ್ಯ ಭಾಗವತಸ್ಯ ಶ್ಲೋಕಸ್ಯ ಅರ್ಥಃ ನ ಐಕ್ಯಪರಃ ಕಿಂತು ಭೇದಪರ ಏವೇತಿ ಸಮರ್ಥಯತಾ ಭಗವತಾ ಆನಂದತೀರ್ಥಮುನಿನಾ ಮೋಕ್ಷಧರ್ಮಸ್ಯ ವಾಯುಪ್ರೋಕ್ತಸ್ಯ ಕೇಚನ ಶ್ಲೋಕಾಃ ಉದಾಹ್ರಿಯಂತ. ಅನುಪಪಸ್ತೇಸ್ತು ನ ಶಾರೀರಃ ಭೇದವ್ಯಪದೇಶಾಚ್ಚ ಶಾರೀರಶ್ಚೋಭಯೇಪಿ ಭೇದೇನೈನಮಧೀಯತೆ ಪೃಥಗುಪದೇಶಾತ್ ಇತ್ಯಾದೀನಿ ಬ್ರಹ್ಮಸೂತ್ರಾಣ್ಯಪಿ ಭೇದಪರಾಣಿ ತೇನೈವ ಭಾಗವತ ತಾತ್ಪರ್ಯಕಾರೇಣ ಪ್ರದರ್ಶಯಾಂಚಕ್ರಿರೆ. ಸತ್ಯಂಭಿದಾ 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 ಇತಿ ವರ್ಣಯಂತಿ ಭೇದಸ್ಯ ಸತ್ಯತ್ವಂ ವರ್ಣಯಂತಿ ಭಾಲ್ಲವೇಯ ಶ್ರುತಿರಪಿ ರುದ್ರ ಚತುರ್ಮುಖ ಬ್ರಹ್ಮ ಸಂಭಾಷಣ ರೂಪ ಅತ್ರೈವ ಶ್ರೂಯತೆ. ತದನಂತರವರ್ತಿನಃ ಕೇಚನ ಶ್ಲೋಕಾಃ ಮಹಾಸಂಹಿತಾ ಗ್ರಂಥೆ ವರ್ತಮಾನಾಃ ತೈದಾನಿಂ ವ್ಯಾಖ್ಯಾಸ್ಯಂತೆ. ತ್ರಿವಿಧಂ ಜೀವಸಂಗಂ ಚ ಪರಮಾತ್ಮಾನಮವ್ಯಯಂ ತೇಷಾಂ ಭೇದಂ ಚ ಯೇ ಸತ್ಯಂ ವಿದುಃ ಮೋಹ ವಿವರ್ಜಿತಾಃ ಇತಿ. ಮಹಾಸಂಹಿತ ಅನ್ನೋ ಗ್ರಂಥವನ್ನು ಕೂಡ ಆಚಾರ್ಯರು ಉದ್ಧರಿಸ್ತಾ ಇದ್ದಾರೆ. ಇದು ಪ್ರಸಿದ್ಧ ಅಲ್ಲದೇ ಇರುವಂಥ ಗ್ರಂಥ. ಪ್ರಸಿದ್ಧವಾಗಿರುವುದನ್ನು ಶಾಂತಿ ಪರ್ವ ಇತ್ಯಾದಿ ಕಡೆಗಳಲ್ಲಿ ಬಂದದ್ದನ್ನು ತೋರಿಸಿದ್ದಾರೆ. ಬ್ರಹ್ಮಸೂತ್ರಗಳನ್ನು ಕೂಡ ತೋರಿಸಿದ್ದಾರೆ. ಇನ್ನು ಅಪ್ರಸಿದ್ಧವಾದಂಥ ಇದೊಂದು ಗ್ರಂಥವನ್ನು ಕೂಡ ಉದ್ಧರಿಸ್ತಾ ಇದ್ದಾರೆ. ಮಹಾಸಂಹಿತೆಯಲ್ಲಿ ಹೀಗಿದೆ: 3 ಬಗೆಯ ಜೀವರು, ಸಾತ್ವಿಕರು, ರಾಜಸರು, ತಾಮಸರು ಅನ್ನುವಂಥ 3 ಬಗೆಯ ಜೀವರು, ನಾಶರಹಿತನಾದಂಥ ಪರಮಾತ್ಮ, ಇವರೆಲ್ಲರ ಭೇದ. ಈ ಎಲ್ಲ ಭೇದವನ್ನು ಕೂಡ ಸತ್ಯ ಅಂತ ತಿಳಿದು ಮೋಹರಹಿತರಾಗಿ ಯಾರು ಅನುಸಂಧಾನ ಮಾಡಿಕೊಳ್ತಾರೆ ಅವರೇ ಶಾಶ್ವತವಾದ ಲೋಕವನ್ನು ಪಡೀತಾರೆ. ತೇಯಾಂತಿ ಪರಮಂ ಸ್ಥಾನಂ ವಿಷ್ಣುರೇವ ಅಚಲಂ ಧ್ರುವಂ ಜೀವೇಶ್ವರ ಭಿದಾಂ ಭ್ರಾಂತಿಂ ಕೇಚಿದಾಹು ಅಪಂಡಿತಾಹ. ಆದರೆ ಕೆಲವರು ಅಜ್ಞಾನಿಗಳಾದವರು ಈ ಜೀವೇಶ್ವರ ಭೇದ ಜ್ಞಾನವನ್ನು ಭ್ರಮ ಅಂತ ಹೇಳ್ತಾರೆ. ಆದರೆ ಇದು ಪರಮಾತ್ಮನ ನಿಂದೆ ಆಗ್ತದೆ. ಆದ್ದರಿಂದ ಅವರು ದುರ್ಗತಿಗೆ ಹೋಗ್ತಾರೆ. ಪರಾಧೀನಶ್ಚ ಬದ್ಧಶ್ಚ ಸ್ವಲ್ಪ ಜ್ಞಾನ ಸುಖೇಹಿತ. ಈ ಜೀವ ಭಗವಂತನ ಅಧೀನ ಮತ್ತು ಇನ್ನೂ ಯಾರ್ಯಾರೋ ಅನೇಕ ಶಕ್ತಿಗಳ ಅಧೀನ ಕೂಡ. ಅವನು ಸಂಸಾರದಲ್ಲಿ ಸಿಲುಕಿದ್ದಾನೆ. ಸ್ವಲ್ಪ ಜ್ಞಾನ ಸುಖೇಹಿತ. ಅವನ ಜ್ಞಾನ, ಸುಖ, ಶಕ್ತಿ ಇವೆಲ್ಲವೂ ಕೂಡ ಬಹಳ ಸೀಮಿತ. ಇಲ್ಲಿ ಈಹಿತ ಅಂತ ಒಂದು ಶಬ್ದ ಇದೆ. ಆ ಈಹಿತ ಅನ್ನೋ ಶಬ್ದಕ್ಕೆ ಈ ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳಲ್ಲಿ ನಮಗೆ ಅರ್ಥ ಕಾಣಿಸೋದಿಲ್ಲ. ಈಹಿತ ಅಂದರೆ ಚೇಷ್ಟ ಅಂತ ಅರ್ಥ. ಅಲ್ಪಜ್ಞಾನ ಸುಖೇಹಿತ, ಸ್ವಲ್ಪವಾದ ಜ್ಞಾನ, ಸ್ವಲ್ಪವಾದ ಸುಖ ಮತ್ತು ಸ್ವಲ್ಪವಾದ ಈಹಿತ ಅಂದರೆ ಚೇಷ್ಟಾ ಉಳ್ಳವನು ಅಂತ ಅರ್ಥ. ಅದರ ಮುಂದೆ ಅಲ್ಪಶಕ್ತಿ ಸದೋಷಶ್ಚ, ಅಲ್ಪಶಕ್ತಿ ಉಳ್ಳವನು, ದೋಷದಿಂದ ಕೂಡಿದವನು ಕೂಡ ಆಗಿದ್ದಾನೆ. ಮತ್ತು ಜೀವಾತ್ಮ ಅನೀದೃಶಃ ಪರಃ. ಇದು ಜೀವಾತ್ಮನ ಸ್ಥಿತಿ. ಆದರೆ ಪರಮಾತ್ಮನ ಸ್ಥಿತಿ ಬೇರೆ ಥರ ಇದೆ ಅಂತ ಅದರ ತಾತ್ಪರ್ಯ. ಹೀಗೆ ಈಹಿತ ಅಂತನ್ನೋದ್ರ ಅರ್ಥವನ್ನು ಬಿಟ್ಟು ಹೋಗಿದ್ದನ್ನು ಅನುವಾದಗಳಲ್ಲಿ ಮತ್ತು ವ್ಯಾಖ್ಯಾನಗಳಲ್ಲಿ ಸೇರಿಸ್ಕೊಳ್ಬೇಕು. ಅನಾರತಂ ತಮೋಯಾಂತಿ ಅಂತಿದೆಯಲ್ಲ, ಕೆಲವು ಕಡೆ ಅನಾರಂಭಂ ತಪೋಯಾಂತಿ ಅಂತ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ ಅನಾರಂಭಂ ಅಂತಿದೆ. ಇಲ್ಲಿ ನಾವು ನೋಡ್ತಿರೋ ಪ್ರಸಿದ್ಧ ಪಾಠಗಳಲ್ಲಿ ಅನಾರತಂ ಅಂತಿದೆ. ಶಾಶ್ವತವಾದ ತಮಸ್ಸಿಗೆ ಅಂತ ಅರ್ಥ. ಅನಾರತ ಅಂದರೆ ಶಾಶ್ವತ ಅಂತ ಅರ್ಥ. ಅನಾರಂಭ ಅನ್ನೋ ಶಬ್ದಕ್ಕೆ ಏನರ್ಥ ಹೇಳಬೇಕು, ಅದು ಸ್ವಲ್ಪ ಕಷ್ಟನೇ. ಆದರೂ ಅದಕ್ಕೆ ಹೀಗೊಂದು ಅರ್ಥ ಹೇಳಬಹುದು.
ಹ್ಯಾವಿಂಗ್ ನೋ ಕಮೆನ್ಸ್ಮೆಂಟ್, ಪ್ರಾರಂಭವಿಲ್ಲದ್ದು, ಅಂದರೆ ಎಂದು ಹುಟ್ಟಿಲ್ಲದ ತಮಸ್ಸು. ಈ ಮೋಕ್ಷ ಮೊದಲಾದ ಲೋಕಗಳು ಹೇಗೆ ಹುಟ್ಟಿಲ್ಲದೆ ಇದ್ದದ್ದು ಮತ್ತು ನಾಶ ಇಲ್ಲದೆ ಇದ್ದದ್ದು, ಅನಾದಿ ಕಾಲದಿಂದಲೂ ಇವೆ, ಅನಂತ ಕಾಲದವರೆಗೂ ಇರ್ತವೆ. ಹಾಗೆ ತಮೋಲೋಕನೂ ಕೂಡ ಅನಾದಿ ಕಾಲದಿಂದಲೂ ಇದೆ, ಅನಂತ ಕಾಲದವರೆಗೂ ಇರ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಅನಾರಂಭ ಅಂತ ಅನ್ನೋದಕ್ಕೆ ಅನಾದಿಯಾದದ್ದು ಅಂತ ಅರ್ಥ ಹೇಳ್ಬೋದು. ಅನಾರತಂ ಅನ್ನೋ ಪಾಠ ಹೆಚ್ಚು ಚೆನ್ನಾಗಿದೆ, ಅದಕ್ಕೆ ಶಾಶ್ವತ ಅಂತ ಅರ್ಥ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.